ಎಷ್ಟೋ ಸತಿ ನನಗೊಂದೊಂದು ಸತಿ ಹಿಂಗೆ ಸ್ಕ್ರಾಚ್ ಆದಾಗಲೂ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ತಾ ಇದ್ದೆ ನಾನು. ಆವಾಗೆಲ್ಲ HIV ಇನ್ಫೆಕ್ಟೆಡ್ ನನಗೆ ಹರಡ್ಬಿಟ್ಟಿದ್ಯಾ ಅಂತ. ಪಾಪ ಡಾಕ್ಟರ್ ಸತೀಶ್ ಅವರು ನನಗೆ ಡೀಪ್ ಟೆಸ್ಟ್ಗೆ ಬಾಂಬೆಗೆಲ್ಲ ಕಳಿಸಿ ಎಷ್ಟೋ ಸತಿ ಇಲ್ಲ ನಿನಗೇನೂ ಆಗಲ್ಲ, ನಿಂಗೆ ಬರೋದಿಲ್ಲ ಅಂತೆಲ್ಲ. ನಮ್ಮ ಮನೆಯಲ್ಲೂ ತುಂಬ ಸತಿ ಹೆದರ್ಕೊಳ್ಳೋರು, ಎಸ್ಪೆಷಲಿ ನನ್ನ ಹಸ್ಬೆಂಡು. ಅಯ್ಯೋ ನಿನಗೆ ಈ ಮಕ್ಕಳ ಜೊತೆ ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ. ಈವನ್ ಪ್ರಿಸನ್ ಇನ್ಮೇಟ್ಸಲ್ಲಿ ಈ ಕೈದಿಗಳು ನನಗೆ ಫೋನ್ ಮಾಡಿದ್ರೆ ಹೆದರ್ಕೊಂಬಿಡೋರು. ಅವನೇನು ಕೈದಿ ನಿನಗೆ ಫೋನ್ ಮಾಡೋದು, ನಾರ್ಮಲ್ ಮನುಷ್ಯ ಫೋನ್ ಮಾಡಿದ್ರೆ ಓಕೆ ಅಂತ. ನಾನೇನು ಮಾಡ್ತೀನಿ, ಯಾವಾಗಲೂ ಫಿಲಸಾಫಿಕಲಿ ಅಡ್ವೈಸ್ ಕೊಡೋದು ಅದು ಇದು. ಯಾಕೆಂದರೆ ಆ ಕೈದಿಗಳು ವಾಪಸ್ ಸಮಾಜಕ್ಕೆ ಬಂದಾಗ ಒಳ್ಳೆ ಮನುಷ್ಯರಾಗಿ ಬದುಕಬೇಕು. ನೀನು ಜೈಲಿಗೆ ಹೋಗಿದ್ದೆ ಕಣೋ, ನೀ ಕೈದಿ ಕಣೋ, ಹಿಂಗೆ ಕಣೋ ಅಂತ ಅವ್ನಿಗೆ ಬೈತಾನೇ ಇದ್ದರೆ ಅವ್ನು ಇನ್ನೇನಾಗ್ತಾನೆ. ಅವ್ನು ಅದನ್ನೇ ತೊಗೊಂಡು ನೋಡಿ ಆಲ್ರೆಡಿ ಒಂದು ಸತಿ ಹೋಗಿ ಬಂದಿದ್ದೀನಿ, ನಿನಗೂ ಹೊಡೆದ್ಬಿಟ್ಟು ಇನ್ನೊಂದು ಸತಿ ಹೋಗ್ತೀನಿ ಅಂತ. ಈ ಥರ ನಾರಾಯಣ ಮೂರ್ತಿ ಬಂದುಬಿಟ್ಟು ಫೇಸ್ಬುಕ್ಕಲ್ಲಿ ಕಾಮೆಂಟ್ ಮಾಡೋದು ನೋಡಿದ್ರೆ, ಆಡ್ಕೊಳ್ಳೋದು ನೋಡಿದ್ರೆ, ಅಥವಾ ದೊಡ್ಡ ವ್ಯಕ್ತಿಗಳು ಪ್ರಧಾನಮಂತ್ರಿಗಳು ಯಾರ್ದಾರ ಕಾಮೆಂಟ್ ಮಾಡೋದು ನೋಡಿ, ಇಲ್ಲ ಯಾವ ಮನುಷ್ಯ ಬೆಳೆದಿರಲ್ವೋ ಅವರೇ ಇಂಥ ಕೆಲಸಗಳೆಲ್ಲ ಮಾಡೋದು. ಇನ್ನೊಬ್ಬರನ್ನ ಬೆಳೆಯಕ್ಕೆ ಬಿಡಲ್ಲ.